ಡಿಕೆಶಿ ಹಿಂದುತ್ವದ ಜಪ ಏನ್ ನಡೀತಾ ಇದೆಯಲ್ಲ ಅದು ಕಾಂಗ್ರೆಸ್ನ ಒಳಗೆ ಕಂಪನಗಳನ್ನ ಹುಟ್ಟು ಹಾಕ್ತಾ ಇದೆ. ಸೊ ಒಂದ್ ಕಡೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತದ್ದು ಎಲ್ರಿಗೂ ಗೊತ್ತಾ ಇದೆ. ಈಗ ಅದು ಇನ್ನಷ್ಟು ಇಂಟೆನ್ಸ್ ಆಗ್ತಾ ಇದೆಯಾ ಸ್ಟ್ರಾಟಜಿ. ಈಗ ಸಿದ್ದು ಟೀಮ್ ಅದಕ್ಕೆ ಕೆಂಗಣ್ಣು ಹಾಕ್ತಾ ಇದೆ. ಡಿಕೆಶಿ ಸಿದ್ದರಾಮಯ್ಯ ನಡುವೆ ಬಣಗಳ ಹೊಸ ಆಟ ಶುರುವಾಗಿದೆ. ಬಿಜೆಪಿ ಸೇರಿ ಸಿಎಂ ಆಗ್ಬಿಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಶಿವಕುಮಾರ್ ವಿರುದ್ಧ ಈಗ ಸಿಎಂ ಆಪ್ತ ಬಣ ಪ್ರತಿತಂತ್ರ ಹೂಡಿದೆ. ಬಿಜೆಪಿ ಜೆಡಿಎಸ್ನ 13ರಿಂದ 16 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ನಾನು ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದ್ರು. ಹಾಗಾಗಿ ಅವರು ಹೋಗಿದ್ದಾರೆ, ಅಮಿತ್ ಶಾನು ಅಲ್ಲಿ ಬಂದಿದ್ದಾರೆ. ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು. ರಾಜಕೀಯ ಮೇಲಾಟಗಳು ಏನಾಡಿದ ಅದು ಆಟ ಆಡೋಕ್ಕೆ ಅದೆಲ್ಲ ಹೂವು ಸುದ್ದಿಗಳು. ಭಾಳ ಜನ ನಾನು ಮಾಧ್ಯಮದಲ್ಲೂ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಏನು ಡಿ ಕೆ ಶಿವಕುಮಾರ್ ಅವರು BJP ಹೋಗ್ಬಿಡ್ತಾರೆ, ಡಿ ಕೆ ಶಿವಕುಮಾರ್ ಅವರು BJP ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನೇ ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ಏನಾರ ಆಪರೇಷನ್ ನಡೆದದ? ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನು ಇಲ್ಲ. ನೀವೇನಾರ ಮಾಡಾಯ್ತೀರಿ ಅನ್ಸುತ್ತೆ ಕಾಂಗ್ರೆಸ್ನವರು? ಇಲ್ಲ, ಭಾಳ ಜನ BJP ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ. ಎಷ್ಟು ಜನ ಸರ್? ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12ರಿಂದ 13 ಜನ ಇದ್ದಾರೆ, 12ರಿಂದ 13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಏನಾರ ಆಪರೇಷನ್ ನಡೆದದ? ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನು ಇಲ್ಲ. ನೀವೇನಾರ ಮಾಡಾಯ್ತೀರಿ ಅನ್ಸುತ್ತೆ ಕಾಂಗ್ರೆಸ್ನವರು? ಇಲ್ಲ, ಭಾಳ ಜನ BJP ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ. ಎಷ್ಟು ಜನ ಸರ್? ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12ರಿಂದ 13 ಜನ ಇದ್ದಾರೆ, 12ರಿಂದ 13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಕೈನಲ್ಲಿ ಕಂಪನ, ಬಿಜೆಪಿ ಸಂಚಲನ. ಡಿಕೆಶಿ ಏನ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಅಂತ ನೋಡಿದ್ರೆ ಡಿಕೆಶಿ ಮೌನ. ಹಿಂದುತ್ವದ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಇದರೆಲ್ಲದ್ರ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಶ್ರೀರಾಮುಲು ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಶಿಂಧೆ ಇದ್ದಾರೆ ಅಂತ. ಬಿಜೆಪಿ ನಾಯಕರುಗಳ ಹೇಳಿಕೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಶ್ರೀರಾಮುಲು ಹೇಳ್ತಾರೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಶಿಂಧೆ ಇದ್ದಾರೆ ಅಂತ. ಆದರೆ MLC ರವಿಕುಮಾರ್ ಕಾಂಗ್ರೆಸ್ನ ಕಾಲೆಳಿತಾರೆ, ಹಾಗೆಯೇ ಡಿಕೆ ಶಿವಕುಮಾರ್ ಅವ್ರದ್ದು ಬರೀ ನಾಟಕ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬ ಬಿಜೆಪಿ ನಾಯಕರುಗಳು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರದ್ದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂದೆ ಅವ್ರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂಥ ಬದಲಾವಣೆಗಳಾಯಿತು, ಆ ರೀತಿಯನ್ನು ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಾವು ಇವರೆಲ್ಲರನ್ನ ಉದಾಹರಣೆ ನೋಡಿಕೊಂಡು ಇವತ್ತು ರಾಜಕಾರಣದಲ್ಲಿ ಅನೇಕ ಅಂದ್ರೆಗಿನ ಇವತ್ತು ಬಹುಶಃ ಕರ್ನಾಟಕದಲ್ಲಿ ಕೂಡ ಈ ಸಿಂಧಿಯಾ ಫಿನಾಮಿನ ನೋಡಿದಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಸಿಂಧಿಯಾ ಫಿನಾಮಿನ ಆಗ್ಬೋದು ಅನ್ನೋಂಥದ್ದು ಕೂಡ ನಮಗೆಲ್ಲ ರೀತಿಯಲ್ಲಿ ಕೂಡ ಒಂದು ಇಲ್ಲಿ ಜನರು ಒಂದು ರೀತಿ ಅವರು ಕುತೂಹಲದಿಂದ ನೋಡ್ತಾರೆ. ಕಾರಣ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಪರಿಸ್ಥಿತಿಗಳು ಆಗ್ಬೋದು ಅನ್ನೋಂಥದ್ದು ಕೂಡ ನಮಗೆ ಕಣ್ಮುಂದೆ ಇದೆ. ಕೈನಲ್ಲಿ ಈ ರೀತಿ ಕಂಪನ, ಈ ಕಡೆ ಬಿಜೆಪಿನಲ್ಲಿ ಈ ರೀತಿ ಸಂಚಲನ. ಇದೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ಮೌನ. ಈಗಾಗಲೇ ಹೇಳಿದ ಹಾಗೆ ಡಿಕೆ ಶಿವಕುಮಾರ್ 2 ಬಾರಿ ಮಾಧ್ಯಮದ ಮುಂದೆ ಬಂದರೂ ಕೂಡ ಮಾತಾಡಲಿಲ್ಲ ಈ ವಿಚಾರವಾಗಿ, ಹಿಂದುತ್ವದ ವಿಚಾರವಾಗಿ ಮೌನಕ್ಕೆ ಜಾರಿದ್ದಾರೆ ಡಿಕೆ ಶಿವಕುಮಾರ್. 2 ಬಾರಿ ಮಾಧ್ಯಮದ ಮುಂದೆ ಬಂದರೂ ಕೂಡ ಈ ವಿಚಾರವಾಗಿ ನೋ ರಿಯಾಕ್ಷನ್ ಅಂದ್ಬಿಟ್ರು. ಡಿಸಿಎಂ ಡಿಕೆಶಿ ಮೌನದ ಹಿಂದಿನ ಉದ್ದೇಶ ಏನು? ತೀವ್ರ ಕುತೂಹಲ ಮೂಡಿಸಿದೆ ಡಿಕೆಶಿ ನಡೆ. ಎಷ್ಟು ಗೌರವ ಕೊಡಬೇಕು, ಎಷ್ಟು ದುಡ್ಡು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರಾಜ್ಯಪಾಲರು
ಖಂಡಿತ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ದುಡ್ಡು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೈಟ್, ಕಾಂಗ್ರೆಸ್ನಲ್ಲಿ ಕಂಪನ, ಬಿಜೆಪಿ ಸಂಚಲನ, ಡಿ.ಕೆ. ಶಿವಕುಮಾರ್ ಮಾತ್ರ ಮೌನ. ಯಾಕೆ ಹಿಂಗೆ? ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ವಿಜಯ್, ಯಾಕೆ ಹಿಂಗೆ? ಡಿ.ಕೆ. ಶಿವಕುಮಾರ್ ಯಾಕೆ ಸೈಲೆಂಟ್ ಆಗ್ಬಿಟ್ರು? ಶ್ರೀಲಕ್ಷ್ಮಿ, ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ, ಯಾಕಂದರೆ ನಿನ್ನೆ ಮತ್ತು ಹೇಳಿಕೆ ಕೊಡೋದು ನೋಡಿದ್ರೆ ಹಿಂದುತ್ವ ಸಂಬಂಧಪಟ್ಟಂತೆ ಅದು 1000 ಜನ ಬಂದು ಹೇಳಿದ್ರು ಕೂಡ ನನ್ನ ನಂಬಿಕೆ ನನಗೆ ಅಂತ ಹೇಳುವ ಮೂಲಕ ಸ್ವಪಕ್ಷೀಯರಲ್ಲಿರುವಂಥ ವಿರೋಧಿಗಳಿಗೆ ಮತ್ತು BJPಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಜೊತೆಗೆ ಬಹಳ ಪ್ರಮುಖ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಅಮಿತ್ ಶಾ ಅವರ ಭೇಟಿಯ ಬಳಿಕ, ಅಂದರೆ ಈಶಾ ಫೌಂಡೇಶನ್ ಅಲ್ಲಿ ಭೇಟಿಯ ಬಳಿಕ ಒಂದಷ್ಟು ಚರ್ಚೆ, ರಾಜಕೀಯ ಚರ್ಚೆ ಶುರುವಾಗಿರುವಂಥದ್ದು. ಎಲ್ಲೊಂದು ಕಡೆ ಡಿ.ಕೆ. ಶಿವಕುಮಾರ್ BJPಗೆ ಹತ್ರ ಆಗ್ತಾ ಇದ್ದಾರಾ ಅಂತ. ಅಂದರೆ ಅದರ ಅರ್ಥ ನಾಳೆನೇ BJPಗೆ ಹೋಗ್ಬಿಡ್ತಾರೆ ಅಂತ ಅಲ್ಲ. ಆದರೆ ಈ ವಿಚಾರ ಸಂಬಂಧಪಟ್ಟಂತೆ ಒಂದು ಕಡೆ ಕಾಂಗ್ರೆಸ್ಸು, ಮತ್ತೊಂದು ಕಡೆ BJP. ಕಾಂಗ್ರೆಸ್ ಅಂದರೆ ರಾಜಕೀಯ ವಿರೋಧಿಗಳು, ಅವರ ಪಕ್ಷದಲ್ಲಿರುವಂಥ ರಾಜಕೀಯ ವಿರೋಧಿಗಳು. ಜೊತೆಗೆ BJP ಇದನ್ನು ತಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ, ತಮಗೆ ಹೇಗೆ ಬೇಕೋ ಹಾಗೆ ಅನುಕೂಲಕ್ಕೆ ತಕ್ಕಂತೆ ಕೂಡ ಇದನ್ನು ವ್ಯಾಖ್ಯಾನ ಮಾಡ್ತಾ ಇರುವಂಥದ್ದು. ಇಲ್ಲಿ ಎರಡು ವಿಚಾರ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಎಲ್ಲ ಒಂದು ಕಡೆ BJPಗೆ ಹತ್ರ ಆಗ್ತಾ ಇದ್ದೀನಿ ಅಂತ ಹೇಳುವ ಮೂಲಕ, ಅಂದರೆ ಅವರೇ ಖುದ್ದು ಹೇಳಿದ್ರು, ಏನು ಈಶಾ ಫೌಂಡೇಶನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಇನ್ನೂ ಭೇಟಿನಾಗಲಿ ಆಗಲೇ BJPಗೆ ಸೇರ್ತಾರಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳುವ ಮೂಲಕ ಹೊಸ ಚರ್ಚೆಯನ್ನು ಹುಟ್ಟಾಕಿದ್ರು. ಈ ಮೂಲಕ ಸ್ವಪಕ್ಷೀಯ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡಿದ್ರ ಅನ್ನೋಂಥದ್ದು ಒಂದು ಚರ್ಚೆ ಆರಂಭ ಆಗಿರುವಂಥದ್ದು. ಮತ್ತೊಂದು ಕಡೆ BJPಗೂ ಕೂಡ ಬೇರೆ ರೀತಿಯ ಸಂದೇಶ ರವಾನೆ ಆಯ್ತಾ ಅನ್ನೋಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಟವಲ್ ಹಾಕಿರುವಂಥ ಡಿ.ಕೆ. ಶಿವಕುಮಾರ್ಗೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾದ ನಂತರ ಇವೆಲ್ಲವೂ ಕೂಡ ಒಂದಷ್ಟು ಈ BJPಯವ್ರ ಜೊತೆ ಸಂಬಂಧ, ಅಂದರೆ ಒಂದಷ್ಟು ಸಂಪರ್ಕ ಚೆನ್ನಾಗಿರುವಂಥದ್ದು, ಅದರ ಜೊತೆಯಲ್ಲಿ ಹಿಂದುತ್ವವನ್ನು ಪದೇ ಪದೇ ಜಪ ಮಾಡ್ತಾ ಇರೋದು, ಇವೆಲ್ಲವೂ ಕೂಡ ಒಂದಷ್ಟು ಊಹಾಪೋಹಳಿಗೆ ಏನಿದೆ ಅದಕ್ಕೆ ರೆಕ್ಕೆ ಪುಕ್ಕ ಬರುವ ರೀತಿಯಲ್ಲಿ ಇವರ ನಡವಳಿಕೆ ಇರುವಂಥದ್ದು. ರಾಜಕೀಯವಾಗಿ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು, ಅದೇ ರಾಜಕೀಯ. ಈಗಿರುವಂಥ ಬೆಳವಣಿಗೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಮುಂದಿನ ದಿನಗಳ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಡಿ.ಕೆ.ಶಿ ಹಿಂದುತ್ವದ ಜಪ ಏನ್ ನಡೀತಾ ಇದೆಯಲ್ಲ, ಅದು ಕಾಂಗ್ರೆಸ್ನ ಒಳಗೆ ಕಂಪನಗಳನ್ನ ಹುಟ್ಟು ಹಾಕ್ತಾ ಇದೆ. ಸೊ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ CM ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂಥದ್ದು ಎಲ್ರಿಗೂ ಗೊತ್ತಾ ಇದೆ. ಈಗ ಅದು ಇನ್ನಷ್ಟು ಇಂಟೆನ್ಸ್ ಆಗ್ತಾ ಇದೆಯಾ ಸ್ಟ್ರಾಟಜಿ. ಈಗ ಸಿದ್ದು ಟೀಮ್ ಅದಕ್ಕೆ ಕೆಂಗಣ್ಣು ಹಾಕ್ತಾ ಇದೆ. ಡಿ.ಕೆ.ಶಿ ಸಿದ್ದರಾಮಯ್ಯ ನಡುವೆ ಬಣಗಳ ಹೊಸ ಆಟ ಶುರುವಾಗಿದೆ. ಬಿಜೆಪಿ ಸೇರಿ CM ಆಗ್ಬಿಡ್ತಾರಾ DCM ಡಿ.ಕೆ. ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಶಿವಕುಮಾರ್ ವಿರುದ್ಧ ಈಗ CM ಆಪ್ತ ಬಣ ಪ್ರತಿತಂತ್ರ ಹೂಡಿದೆ. ಬಿಜೆಪಿ JDSನ 13ರಿಂದ 16 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ಮನೆ ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದ್ರು. ಹಾಗಾಗಿ ಅವರು ಹೋಗಿದ್ದಾರೆ, ಅಮಿತ್ ಶಾನು ಅಲ್ಲಿ ಬಂದಿದ್ದಾರೆ. ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು. ರಾಜಕೀಯ ಮೇಲಾಟಗಳು ಏನಾಡಿದ ಅದು ಆಟ ಆಡೋಕ್ಕೆ ಅದೆಲ್ಲ ಹೂವ ಸುದ್ದಿಗಳು. ಭಾಳ ಜನ ನನ್ನ ಮಾಧ್ಯಮದಲ್ಲೂ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಏನು ಡಿ.ಕೆ. ಶಿವಕುಮಾರ್ ಅವರು BJPಗೆ ಹೋಗ್ಬಿಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರು BJPಗೆ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನೇ ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ಏನಾರ ಆಪರೇಷನ್ ಗಿಪ್ರೇಷನ್ ನಡೆದದ? ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ನೀವೇನಾರ ಮಾಡಾಯ್ತೀರ ಸರ್ ಕಾಂಗ್ರೆಸ್ನವರು? ಇಲ್ಲ, ಭಾಳ ಜನ BJPಯವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ. ಎಷ್ಟು ಜನ ಸರ್? ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJPಯವರು 7-8 ಜನ ಇದ್ದಾರೆ, JDS ಅವರು 12ರಿಂದ 13 ಜನ ಇದ್ದಾರೆ. 12ರಿಂದ 13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ. ನಮ್ಗೆ ಬೇಕಾಗಿಲ್ಲ. ಏನಾರ ಆಪರೇಷನ್ ಗಿಪ್ರೇಷನ್ ನಡೆದದ? ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ನೀವೇನಾರ ಮಾಡಾಯ್ತೀರ ಸರ್ ಕಾಂಗ್ರೆಸ್ನವರು? ಇಲ್ಲ, ಭಾಳ ಜನ BJPಯವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ. ಎಷ್ಟು ಜನ ಸರ್? ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJPಯವರು 7-8 ಜನ ಇದ್ದಾರೆ, JDS ಅವರು 12ರಿಂದ 13 ಜನ ಇದ್ದಾರೆ. 12ರಿಂದ 13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ. ನಮ್ಗೆ ಬೇಕಾಗಿಲ್ಲ.